ವೃಷಭ ರಾಶಿಯವರೇ, ಈ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಕೇಳುವ ಮೊದಲು ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ನಾನು ಇಷ್ಟು ದಿನ ಅನುಭವಿಸಿದ ಕಷ್ಟಗಳಿಗೆ ಈಗ ಅಂತ್ಯ ಸಿಗುತ್ತದೆಯೇ ಎಂದು. ಏಕೆಂದರೆ ಕಳೆದ ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳು ಸಾಮಾನ್ಯವಾಗಿರಲಿಲ್ಲ. ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಸಿಗಲಿಲ್ಲ. ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳುವವರು ಕಡಿಮೆಯಾದರು. ನಿಮ್ಮ ಮೌನದ ಹಿಂದೆ ಅಡಗಿದ್ದ ನೋವನ್ನು ಯಾರೂ ಗಮನಿಸಲಿಲ್ಲ. ಅನೇಕ ಬಾರಿ ನೀವು ಒಂಟಿಯಾಗಿ ಕುಳಿತುಕೊಂಡು ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಕಣ್ಣೀರಿಟ್ಟ ಕ್ಷಣಗಳು ಇದೆ. ಆದರೆ ವೃಷಭ ರಾಶಿಯವರೇ, ವಿಧಿಯ ಚಕ್ರ ಸದಾ ಒಂದೇ ರೀತಿ ತಿರುಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲವು ಕೆಲಸಗಳು, ತಡವಾಗುತ್ತಿದ್ದ ಕೆಲವು ಶುಭ ಫಲಿತಾಂಶಗಳು ಮತ್ತು ನಿಮ್ಮನ್ನು ಕಾಡುತ್ತಿದ್ದ ಕೆಲವು ಸಮಸ್ಯೆಗಳು ಆಗಸ್ಟ್ ತಿಂಗಳಿನಲ್ಲಿ ಹೊಸ ತಿರುವು ಪಡೆಯುವ ಸೂಚನೆಗಳು ಕಾಣಿಸುತ್ತಿದೆ. ಮುಖ್ಯವಾಗಿ ನಾನು ತಿಳಿಸುವ ತಂತ್ರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಆ ತಂತ್ರದಿಂದ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹರಿಯಲಿದೆ. ಸಾಲದಿಂದ ಮುಕ್ತಿ ಹೊಂದುತ್ತೀರಿ. ಎಷ್ಟೇ ದುಡಿದರೂ ಕೈಯಲ್ಲಿ ಹಣವಿಲ್ಲದಂತಹ ಪರಿಸ್ಥಿತಿ ಇನ್ನು ಮುಂದೆ ದೂರವಾಗುತ್ತದೆ. ನಾನು ತಿಳಿಸುವ ಒಂದು ಶಕ್ತಿಶಾಲಿ ತಂತ್ರದಿಂದ ನಿಮ್ಮ ಜೀವನದಲ್ಲಿ ಆಗಸ್ಟ್ ತಿಂಗಳು ಭಾಗ್ಯೋದಯದ ಸಮಯ ಶುರುವಾಗುತ್ತದೆ. ಈ ಆಗಸ್ಟ್ ತಿಂಗಳು ಸಾಮಾನ್ಯ ತಿಂಗಳಲ್ಲ. ನಿಮ್ಮ ಪಾಲಿಗೆ ಇದು ನಿರ್ಧಾರಗಳ ತಿಂಗಳು, ಬದಲಾವಣೆಗಳ ತಿಂಗಳು ಮತ್ತು ಕೆಲವರಿಗೆ ಅದೃಷ್ಟದ ಬಾಗಿಲು ತೆರೆಯುವ ತಿಂಗಳು. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಒಂದು ಸುದ್ದಿ ಬರಬಹುದು. ನೀವು ಮರೆತು ಹೋದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು ಮತ್ತು ಇಷ್ಟು ದಿನ ಕತ್ತಲೆಯಲ್ಲಿದ್ದ ನಿಮ್ಮ ಭವಿಷ್ಯದಲ್ಲಿ ಹೊಸ ಬೆಳಕು ಕಾಣಿಸಿಕೊಳ್ಳಬಹುದು. ಆದರೆ ಸ್ನೇಹಿತರೆ, ಈ ಭವಿಷ್ಯದ ಅತ್ಯಂತ ಮಹತ್ವದ ಭಾಗ ಇನ್ನೂ ಬಾಕಿ ಇದೆ. ಏಕೆಂದರೆ ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ಯಾವ ಒಂದು ತಪ್ಪನ್ನು ಮಾಡಬಾರದು, ಯಾವ ಒಂದು ಅವಕಾಶವನ್ನು ಕೈ ಚೆಲ್ಲಬಾರದು ಮತ್ತು ಯಾವ ಒಂದು ದಿವ್ಯ ಪರಿಹಾರ ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸಬಹುದು ಎಂಬ ರಹಸ್ಯವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಆಗಸ್ಟ್ ತಿಂಗಳು ವೃಷಭ ರಾಶಿಯವರ ಜೀವನದಲ್ಲಿ ಬರಲಿರುವ ಅಧ್ಯಾಯವನ್ನು ತಿಳಿದುಕೊಂಡರೆ ನಿಮ್ಮ ಮುಂದಿನ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದ ಹೋರಾಟವನ್ನು ನೆನಪಿಸಿಕೊಂಡರೆ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ನೀವು ಯಾರಿಗೂ ಹೇಳದೆ ಅನುಭವಿಸಿದ ನೋವು, ನಿಮ್ಮ ಹೃದಯದಲ್ಲಿ ಅಡಗಿಕೊಂಡ ಚಿಂತೆ ಮತ್ತು ಭವಿಷ್ಯದ ಬಗ್ಗೆ ಕಾಡಿದ ಆತಂಕಗಳು ಸಾಮಾನ್ಯವಾಗಿರಲಿಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯಲಿಲ್ಲ. ಒಂದು ಸಮಸ್ಯೆ ಮುಗಿಯುವ ಮುನ್ನ ಮತ್ತೊಂದು ಸಮಸ್ಯೆ ಎದುರಿಗೆ ನಿಂತಿತ್ತು. ವ್ಯಾಪಾರ ಮಾಡುವವರು ನಿರೀಕ್ಷಿಸದ ಲಾಭ ಸಿಗದೆ ನಿರಾಶರಾದರು. ಕೆಲವರು ನಂಬಿದವರಿಂದ ಮೋಸ ಹೋದರು. ಕೆಲವರ ಹಣ ಸಿಲುಕಿಕೊಂಡಿತು. ಉದ್ಯೋಗದಲ್ಲಿರುವವರು ತಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಮತ್ತು ಫಲ ಸಿಗದೆ ಮನಸ್ಸಿನಲ್ಲಿ ಬೇಸರ ಅನುಭವಿಸಿದರು. ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರು ಹಲವಾರು ಬಾಗಿಲು ತಟ್ಟಿದರೂ ಅವಕಾಶಗಳು ಕೈತಪ್ಪಿದ್ದವು. ಇವೆಲ್ಲದರಿಂದ ಕೆಲವೊಮ್ಮೆ ನಿಮ್ಮ ಅದೃಷ್ಟವೇ ನಿಮ್ಮ ವಿರುದ್ಧ ನಿಂತಿದೆಯೇ ಎಂಬ ಪ್ರಶ್ನೆ ಕೂಡ ಮೂಡಿಬರಬಹುದು. ಆದರೆ ವೃಷಭ ರಾಶಿಯವರೇ, ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವಿನ ಸೂಚನೆಯನ್ನು ನೀಡುತ್ತಿದೆ. ಇಷ್ಟು ದಿನ ಯಾಕೆ ಹಣ ಬಂದರೂ ಉಳಿಯಲಿಲ್ಲ? ಯಾಕೆ ವ್ಯಾಪಾರದಲ್ಲಿ ಅಡೆತಡೆಗಳು ಎದುರಾದವು? ಯಾಕೆ ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಸಿಗಲಿಲ್ಲ? ಮತ್ತು ಈ ಆಗಸ್ಟ್ ತಿಂಗಳಲ್ಲಿ ಯಾವ ಬದಲಾವಣೆಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿವೆ ಎಂಬುದರ ಹಿಂದೆ ಇರುವ ಪ್ರಮುಖ ಕಾರಣಗಳನ್ನು ಈಗ ತಿಳಿದುಕೊಳ್ಳಬೇಕಾಗಿದೆ. ಹಾಗೆಯೇ ಹಣದ ಹರಿವು ಹೆಚ್ಚಲು, ದುಡಿದ ಹಣ ಕೈಯಲ್ಲಿ ಉಳಿಯಲು ಮತ್ತು ಅದೃಷ್ಟದ ಬಾಗಿಲು ತೆರೆಯಲು ಏನು ಮಾಡಬೇಕು ಎಂಬ ಅತ್ಯಂತ ಶಕ್ತಿಶಾಲಿ ಮಾರ್ಗದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಕುಟುಂಬ ಜೀವನ, ಶಿಕ್ಷಣ, ಆರೋಗ್ಯದಲ್ಲಿ ಯಾವ ಸ್ಥಿತಿ ಇದೆ ಎಂದು ನೋಡೋಣ. ವೃಷಭ ರಾಶಿಯವರೇ, ಹಣ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಎಷ್ಟೇ ಸಿಕ್ಕರೂ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿದ್ದರೆ, ಆರೋಗ್ಯ ಕೈಕೊಟ್ಟರೆ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಆ ಸಂತೋಷ ಸಂಪೂರ್ಣವಾಗುವುದಿಲ್ಲ. ಅದಕ್ಕಾಗಿಯೇ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆಯಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ.
ಕುಟುಂಬ ಜೀವನದ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳು ಸಾಕಷ್ಟು ಸಮಾಧಾನವನ್ನು ನೀಡುವ ಸಾಧ್ಯತೆ ಇದೆ. ಇಷ್ಟು ದಿನ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ದೂರವಾಗಲಿದೆ. ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳದವರು ಕೂಡ ನಿಮ್ಮ ಪ್ರೀತಿಯ ಮೌಲ್ಯವನ್ನು ಅರಿತುಕೊಳ್ಳುವ ಸಂದರ್ಭ ಬರಬಹುದು. ಕುಟುಂಬ ಸದಸ್ಯರೊಂದಿಗೆ ಕಳೆದ ಸಮಯ ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡಲಿದೆ. ಕೆಲವರಿಗೆ ಮನೆಗೆ ಶುಭ ಸುದ್ದಿ ಬರುವ ಯೋಗವಿದೆ. ವಿವಾಹದ ಮಾತುಕತೆಗಳು, ನಿಶ್ಚಿತಾರ್ಥ, ಗೃಹ ಪ್ರವೇಶ ಅಥವಾ ಇತರ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಆರಂಭವಾಗಬಹುದು. ಬಹಳ ದಿನಗಳಿಂದ ಮನೆಯ ವಾತಾವರಣದಲ್ಲಿ ಕಾಣಿಸದಿದ್ದ ಸಂತೋಷ ಮತ್ತು ನೆಮ್ಮದಿ ಮತ್ತೆ ಮರಳುವ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು. ದೊಡ್ಡ ಸಮಸ್ಯೆಗಳು ಕಾಣಿಸದಿದ್ದರೂ ದೇಹ ನೀಡುವ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಕಳೆದ ಕೆಲವು ತಿಂಗಳುಗಳಿಂದ ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ ಮತ್ತು ಅತಿಯಾದ ಚಿಂತೆಯಿಂದ ನಿಮ್ಮ ದೇಹದ ಶಕ್ತಿ ಕುಂದಿರಬಹುದು. ವಿಶೇಷವಾಗಿ ಆಹಾರ ಪದ್ಧತಿ ಮತ್ತು ವಿಶ್ರಾಂತಿಯ ಕಡೆ ಹೆಚ್ಚು ಗಮನ ಕೊಡುವುದು ಅಗತ್ಯ. ನಿಮ್ಮ ಮನಸ್ಸು ಶಾಂತವಾದಷ್ಟು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಆದ್ದರಿಂದ ಅನಗತ್ಯ ಚಿಂತೆಗಳನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಚಿಂತನೆಗಳನ್ನು ಹೆಚ್ಚಿಸಿಕೊಳ್ಳಿ. ಶಿಕ್ಷಣ ಕ್ಷೇತ್ರದಲ್ಲಿರುವ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಒಂದು ಮಹತ್ವದ ತಿರುವಾಗಬಹುದು. ಇಷ್ಟು ದಿನ ಏಕಾಗ್ರತೆಯ ಕೊರತೆ ಅಥವಾ ಆತ್ಮವಿಶ್ವಾಸದ ಅಭಾವದಿಂದ ಹಿಂದುಳಿದಿದ್ದ ವಿದ್ಯಾರ್ಥಿಗಳು ಈಗ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಪಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ಶಿಕ್ಷಣ ಅಥವಾ ಹೊಸ ಕೋರ್ಸುಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸೂಚನೆಗಳು ಕಾಣಿಸುತ್ತದೆ. ಆದರೆ ಯಶಸ್ಸು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲಬೇಕಾದರೆ ಪರಿಶ್ರಮದಲ್ಲಿ ಯಾವುದೇ ಕೊರತೆ ಇರಬಾರದು. ಈ ತಿಂಗಳಲ್ಲಿ ನೀವು ಮಾಡಿದ ಸಣ್ಣ ಪ್ರಯತ್ನವು ಮುಂದಿನ ದಿನಗಳಲ್ಲಿ ದೊಡ್ಡ ಫಲವನ್ನು ನೀಡುವ ಸಾಧ್ಯತೆ ಇದೆ. ವೃಷಭ ರಾಶಿಯವರೇ, ಈಗ ನಾನು ಹೇಳಿರುವ ಈ ಒಂದು ದಿವ್ಯ ತಂತ್ರವನ್ನು ಭಕ್ತಿಯಿಂದ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು. ಅನೇಕ ಜನರು ಹಣ ಸಂಪಾದಿಸುತ್ತಾರೆ, ಆದರೆ ಎಲ್ಲರ ಕೈಯಲ್ಲೂ ಹಣ ಉಳಿಯುವುದಿಲ್ಲ. ಕೆಲವರ ಮನೆಗೆ ಹಣ ಬರುತ್ತದೆ, ಆದರೆ ನೆಮ್ಮದಿ ಬರುವುದಿಲ್ಲ. ಮತ್ತೆ ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅದೃಷ್ಟ ಮಾತ್ರ ಅವರ ಮನೆ ಬಾಗಿಲು ತಟ್ಟುವುದಿಲ್ಲ. ಅಂತಹ ಸಮಯದಲ್ಲಿ ಶಾಸ್ತ್ರದಲ್ಲಿ ತಿಳಿಸಿರುವ ಒಂದು ಅತ್ಯಂತ ಪವಿತ್ರ ಸಾಧನೆ ಇದೆ. ಅದು ಮಹಾಲಕ್ಷ್ಮಿಯ ಕನಕದಾರ ಸ್ತೋತ್ರದ ಪಾರಾಯಣ. ವೃಷಭ ರಾಶಿಯವರೇ, ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಮಹಾಲಕ್ಷ್ಮಿಯ ಮುಂದೆ ಒಂದು ದೀಪವನ್ನು ಹಚ್ಚಿ ಕನಕದಾರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ಈ ಸ್ತೋತ್ರವು ಕೇವಲ ಐಶ್ವರ್ಯಕ್ಕಾಗಿ ಮಾಡುವ ಪ್ರಾರ್ಥನೆಯಲ್ಲ, ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಮನಸ್ಸಿಗೆ ನೆಮ್ಮದಿ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲವನ್ನು ಆಕರ್ಷಿಸುವ ದಿವ್ಯ ಸಾಧನೆ ಎಂದು ಪರಿಗಣಿಸಲಾಗಿದೆ. ಇಷ್ಟು ದಿನ ನಿಮ್ಮ ಮನಸ್ಸನ್ನು ಕಾಡಿದ ಆರ್ಥಿಕ ಒತ್ತಡ, ಹಣದ ಸ್ಥಿರತೆ ಮತ್ತು ಭವಿಷ್ಯದ ಭಯದಿಂದ ಹೊರಬರಲು ಮೊದಲು ಮನಸ್ಸಿನಲ್ಲಿ ಸಮೃದ್ಧಿಯ ಭಾವನೆ ಮೂಡಬೇಕು. ಕನಕದಾರ ಸ್ತೋತ್ರದ ಪಾರಾಯಣವು ಆ ಭಾವನೆಯನ್ನು ಬಲಪಡಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಮಹಾಲಕ್ಷ್ಮಿಯ ಕೃಪೆ ಎಂದರೆ ಕೇವಲ ಹಣದ ರಾಶಿಯಲ್ಲ, ಮನೆಯಲ್ಲಿನ ಸಂತೋಷ, ಕುಟುಂಬದ ಐಕ್ಯತೆ, ಉತ್ತಮ ಅವಕಾಶಗಳು ಮತ್ತು ನೆಮ್ಮದಿಯ ಜೀವನವು ಅದೇ ಕೃಪೆಯ ರೂಪವಾಗಿದೆ. ವೃಷಭ ರಾಶಿಯವರೇ, ಈ ಜುಲೈ ತಿಂಗಳು ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತಿದೆ. ನಿಮ್ಮ ಕಷ್ಟಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದಿದೆ. ನಿಮ್ಮ ಪರಿಶ್ರಮವನ್ನು ನಿಲ್ಲಿಸಬೇಡಿ, ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಭಕ್ತಿಯನ್ನು ಕಡಿಮೆ ಮಾಡಬೇಡಿ. ಏಕೆಂದರೆ ನೀವು ಇಷ್ಟು ದಿನ ತೋರಿದ ಸಹನೆಗೆ ಪ್ರತಿಫಲ ಸಿಗುವ ಸಮಯ ನಿಧಾನವಾಗಿ ಸಮೀಪಿಸುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯ ಮೇಲೆ ಸದಾ ಇರಲಿ. ನಿಮ್ಮ ಕೈಯಲ್ಲಿ ಹಣ ಉಳಿಯಲಿ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿ, ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಬೆಳಕು ಹೆಚ್ಚಾಗಲಿ. ಧನ್ಯವಾದಗಳು.